ಸುತ್ತಮುತ್ತ ಪಂಚಾಯತ್ ಪ್ರದೇಶ ಅಂದರೆ ಒಂದು ಸೈಡ್ ಅದ್ಯಪಾಡಿ ನಮ್ಮ ಕಂದಾವರ ಪಂಚಾಯತ್ ಬರ್ತದೆ, ಅದ್ಯಪಾಡಿ ಗ್ರಾಮ ಮತ್ತು ಕೊಳಂಬೆ ಎಲ್ಲ ಇದೆ. ಅದು ಮಂಗಳೂರು ನಗರ ವೃತ್ತಕ್ಕೆ ನನ್ನ ಕ್ಷೇತ್ರ ಆಗಿರ್ತದೆ. ಈ ಸೈಡು ಪಟ್ಟಣ ಪಂಚಾಯತ್ ಬಚ್ವೆ ಬರ್ತದೆ, ಮೂಡುಬಿದಿರೆ ಮುಲ್ಕಿಗೆ ಸಂಬಂಧಪಟ್ಟ ಇದು. ಈಗ ನಾವು ನಿಂತಿರೋದು ಮುಲ್ಕಿಗೆ ಸಂಬಂಧಪಟ್ಟ ಏರಿಯಾ ಎಂಟ್ರೆನ್ಸು. ಇಲ್ಲಿ ಒಂದು ಈಗ ಅದಾನಿಯವರು ಇದನ್ನು ತಗೊಂಡು 3 ವರ್ಷ ಆಯಿತು. ಅದರ ಸಮಸ್ಯೆ ಹಲವಾರು ವರ್ಷಗಳಿಂದ ಇದೆ. ಹಲವಾರು ವರ್ಷಗಳಿಂದ ಸಮಸ್ಯೆ ಏನಂತ ಹೇಳಿದ್ರೆ, ನೀರು ಓವರ್ಫ್ಲೋ ಆಗಿ ಏರ್ಪೋರ್ಟಿಂದ ಕೆಳಗೆ ಬರುವಂಥದ್ದು. ಅವ್ರು ಬಿಡ್ತಾರಾ, ಸಡನ್ ಆಗಿ ಬಿಡ್ತಾರಾ, ಅದು ಬೇರೆ ರೀತಿ ನ್ಯಾಚುರಲಿಗೆ ಬರ್ತಾ ಉಂಟ ನಮ್ಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಆದಾಗ ನನ್ನ PWD ರಸ್ತೆ ಒಂದು ಟೋಟಲ್ ಕಾಂಕ್ರೀಟ್ ರಸ್ತೆನೇ ತುಂಡಾಗಿ ಕಟ್ಟಾಗಿ ಬಿದ್ದಿತ್ತು. ನಮ್ಗೆ ಸಂಚಾರಕ್ಕೆ ಅವ್ಯವಸ್ಥೆ ಆಗಿತ್ತು ಆ ಸಮಯದಲ್ಲಿ. ಅದಕ್ಕಿಂತ ಮುಂಚೆ ಒಂದ್ಸತಿ ಮೇಲಿಂದ ಹೀಗೆ ನೀರು ಬಿದ್ದು ಆ ಸ್ಥಳೀಯರ ಕೆಳಗಿರುವಂಥ ಬಾವಿಗಳು, ಗದ್ದೆ ಬಾವಿಗಳೆಲ್ಲ ಮಣ್ಣೆಲ್ಲ ಬಂದು ತುಂಬಿ ಬಾವಿಯೆಲ್ಲ ಮುಚ್ಚಿ ಹೋಗಿ ದೊಡ್ಡ ರೀತಿಯ ಅವಘಡ ಆಗಿತ್ತು. ಇದೊಂದು 5 ವರ್ಷಗಳ ಹಿಂದೆ ನಾನು MLA ಆದ ಫಸ್ಟ್ ಸೆಕೆಂಡ್ ಇಯರ್ ಟೈಮಲ್ಲಿ. ನಂತರ ಇವತ್ತು ಈ ಬಚ್ವೆ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂಥ ಅಲ್ಲಿ ನಮ್ಮ ಒಬ್ಬರು ಮಹಿಳೆಯರು ಅಲ್ಲಿ ಒಂದು ಮನೆಯನ್ನು ಮಾಡ್ಕೊಂಡಿದ್ದಾರೆ, PG ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರ ಮನೆಯೊಳಗೆಲ್ಲ ಅಲ್ಲಿ ಎಲ್ಲ ತುಂಬಿ ಒಂದು ಸಾಧಾರಣ 1.5 ಲಕ್ಷದಷ್ಟು ಹಾನಿ ಸಹ ಅವರಿಗೆ ಆಗಿದೆ. ಈ ಸಮಸ್ಯೆನ ನಾವು ಏರ್ಪೋರ್ಟ್ನವರ ಗಮನಕ್ಕೆ ಭಾಳ ಸಮಯಗಳಿಂದ ನಾನಿರ್ಬೋದು, ಉಮಾನಾಥ್ ಕೋಟಿಯನ್ನು ಇರ್ಬೋದು, ಇದನ್ನು ಗಮನಕ್ಕೆ ತರ್ತೇನೆ ಇದ್ದೇವೆ. ಎಷ್ಟೋ ತನಕ ಫೋನ್ ಮಾಡಿದಾಗ ಕೆಲವು ಸತಿ ಸರಿ ಆಗ್ತದೆ. ಮೊನ್ನೆ ಶ್ರೀದೇವಿ ಕಾಲೇಜ್ ಹತ್ತಿರದಿಂದ ಸಹ ಏರ್ಪೋರ್ಟ್ನಿಂದ ಬಂದಂಥ ನೀರು ಸಹ ಒಂದು ಸಮಸ್ಯೆ ಆಗಿತ್ತು. ಅದು ಸಹ ಈಗ ಸದ್ಯಕ್ಕೆ ನಿಂತಿದೆ. ಈಗ ಜನರು ಆಕ್ರೋಶಗೊಂಡು ಖಂಡಿತ ರಸ್ತೆಗಿಳಿದು ಈ ಭಾಗದಲ್ಲಿ ಬಚ್ವೆ ಪಟ್ಟಣ ಪಂಚಾಯತಿಗೆ ನಿನ್ನೆ ರಾತ್ರಿ ಒಂದು ಅವಘಡ ಆದ ಕಾರಣ ಇವತ್ತು ಏರ್ಪೋರ್ಟ್ನ ಎಂಟ್ರೆನ್ಸ್ ಏನಿದೆ ಅದನ್ನು ಬ್ಲಾಕ್ ಮಾಡ್ತೇವೆ ಅನ್ನುವಂಥ ಆಕ್ರೋಶವನ್ನು ತೋರಿಸಿ ಬ್ಲಾಕ್ ಮಾಡಿದ್ದಾರೆ. ಅದಕ್ಕೆ ನಾವೀಗ ಅಧಿಕಾರಿಗಳನ್ನು ಕರೆಸಿ ಮಾತಾಡಿದ್ದೇನೆ. ಇಲ್ಲಿಂದ ಏರ್ಪೋರ್ಟ್ ಅಧಿಕಾರಿಗಳನ್ನು ಕರೆಸಿ ಇಮಿಡಿಯೇಟಾಗಿ ಇದಕ್ಕೆ ಸೊಲ್ಯೂಷನ್ ಮಾಡಬೇಕನ್ನುವಂಥದ್ದು ಹೇಳಿದ್ದೇನೆ. ಇದನ್ನು ಮಾಡ್ತೇನೆ ಅಂತ ಹೇಳುವ ಅವಶ್ಯಕತೆ ಖಂಡಿತ ಇಲ್ಲ. ಸಂಬಂಧಪಟ್ಟ PDOಗಳು, ಸುತ್ತಮುತ್ತಲ ಏರಿಯಾದ PDOಗಳು ಮತ್ತು ಪಟ್ಟಣ ಪಂಚಾಯತ್ನ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಅಲ್ಲಿನ ಚುನಾಯಿತ ಜನಪ್ರತಿನಿಧಿಗಳು, ಪಂಚಾಯತ್ ರಾಜ್ನ ಇಂಜಿನಿಯರ್ಸು, ಅಂದರೆ ಹೊರಗಿನ ಏರ್ಪೋರ್ಟ್ ಹೊರಗಿನ ಇಂಜಿನಿಯರ್ಸ್ ಯಾರಿದ್ದಾರೆ ಅವರು, ಮತ್ತು ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳು, ಸಾರ್ವಜನಿಕರನ್ನು ಸ್ವಲ್ಪ ಕೂರಿಸ್ಕೊಂಡು ಅದಾನಿ ಮತ್ತು ಏರ್ಪೋರ್ಟ್ನ ಅಥಾರಿಟಿಯ ಯಾರೆಲ್ಲ ಇಂಜಿನಿಯರ್ಸು, ಅವರ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇರ್ಬೋದು, ಗ್ರೌಂಡ್ ಇಂಜಿನಿಯರ್ಸ್ ಇರ್ಬೋದು, ಅವರೆಲ್ಲ ಸೇರಿಕೊಂಡು ಇವತ್ತು ನಾನು ಸಾಯಂಕಾಲದೊಳಗೆ ಮೀಟಿಂಗ್ ಮಾಡಬೇಕನ್ನುವಂಥ ಮಾತನ್ನು ಹೇಳಿದ್ದೇನೆ. ರೆವಿನ್ಯೂ ಅಫಿಷಿಯಲ್ಸ ಬಹುಶಃ ಸೇರಿಕೊಳ್ಬೋದು ಅದರಲ್ಲಿ, ತಹಶೀಲ್ದಾರು. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ, ನೀರನ್ನು ಹೊರಗೆ ಬಿಡುವ ವ್ಯವಸ್ಥೆ ನನಗೆ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸೆಕ್ಯೂರಿಟಿ ಕನ್ಸರ್ನ್ಸ್ ಇದ್ದ ಕಾರಣ ನಾನು ಎಲ್ಲ ಸಾರ್ವಜನಿಕ ಒಳಗೆ ಹೋಗಿ ನೋಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೂ ಸಹ ಇವತ್ತು ಅವ್ರು ಟೀಮ್ ಮಾಡಿ ನೋಡ್ಕೊಂಡು ಹೋಗಿ ಅದನ್ನೆಲ್ಲ ನೋಡಿ ಬೇರೆ ಇಂಜಿನಿಯರ್ಸ್ ಹತ್ರ ಸಹ ಮಾತಾಡಿ ಆ ನೀರು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಸ್ಮೂತಾಗಿ ಅದಕ್ಕೆ ಹೋಗಲಿಕ್ಕೆ ಅವಕಾಶ ಕೊಟ್ಟು ಕೆಳಗೆ ಯಾವುದೇ ರೀತಿಯ ಸಾಯಿಲ್ ಇರೋಷನ್ ಆಗದಂಥ ರೀತಿಯಲ್ಲಿ ಅದನ್ನು ಬಿಟ್ಟರೆ ಜನರಿಗೆ ಸಹಾಯವಾದೀತು. ಆ ನಿಟ್ಟಿನಲ್ಲಿ ಇಮಿಡಿಯೇಟಾಗಿ ಮೀಟಿಂಗ್ ಮಾಡಿ ವರದಿಯನ್ನು ಕೊಡಲಿಕ್ಕೆ ಇವಾಗಲೇ ತಿಳಿಸಿದ್ದೇನೆ. ಶಾಸಕ ಉಮಾನಾಥ್ ಕೋಟಿಯನ್ನವರು ಸಹ ಆರೋಗ್ಯದ ಸಮಸ್ಯೆಯಿಂದ ಬರಲಿಕ್ಕಾಗಲಿಲ್ಲ. ಅವರು ಫೋನಿನ ಮೂಲಕ ಅಧಿಕಾರಿಗಳ ಹತ್ರ ಇವಾಗಲೇ ಮಾತಾಡಿದ್ದಾರೆ. ಅಧಿಕಾರಿಗಳು ಇವತ್ತೇ ಸ್ಪಂದನೆ ಮಾಡಿ ಇಮಿಡಿಯೇಟಾಗಿ ಮೀಟಿಂಗನ್ನು ಕರೀತಿದ್ದಾರೆ. ಇವತ್ತು ಮಧ್ಯಾಹ್ನದೊಳಗಾಗಿ ಎಲ್ಲ ನಾನು ಹೇಳಿದ ರೀತಿಯಲ್ಲಿ ಮೀಟಿಂಗ್ ಮಾಡ್ತೇನೆ ಅನ್ನುವಂಥ ಮಾತನ್ನು ಈಗ ಕೊಟ್ಟಿದ್ದಾರೆ. ಮೀಟಿಂಗ್ ಆದ ನಂತರ ಯಾವ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾರೆ, ಏರ್ಪೋರ್ಟ್ನ ಸುತ್ತಮುತ್ತ ನೀರಿನ ಡ್ರೈನೇಜ್ ಏನಿದೆ, ರೈನ್ ವಾಟರ್ ಕಲೆಕ್ಷನ್ ಆಗಿದೆ, ಹೊರಗೆ ಹೋಗಲಿಕ್ಕೆ ಔಟ್ಲೆಟ್ ಎಲ್ಲ ಏನಿದೆ 6 ಔಟ್ಲೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ಜನರಿಗೆ ಸಮಸ್ಯೆ ಆಗದಂಥ ರೀತಿಯಲ್ಲಿ ಆ ಔಟ್ನಲ್ಲಿ ಮೀಟಿಂಗನ್ನು ಮಾಡಲಿಕ್ಕಿದೆ. ಪರಿಹಾರ ಅವರಿಗೆ ಒಂದು 1.5 ಲಕ್ಷದಷ್ಟು ಹಾನಿಯಾಗಿದೆ. ಅವರಿಗೆ ಪರಿಹಾರಕ್ಕೂ ನಾವು ಅವ್ರ ಹತ್ರ ಕೇಳ್ತಾ ಇದ್ದೇವೆ. ಮತ್ತು ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಸಹ ಬಂದು ಈಗ ನೋಟ್ ಮಾಡಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಹ ಅದಕ್ಕೆ ಏನಾದರೂ ಪರಿಹಾರ ಸಿಕ್ಕುದಾದರೆ ಆ ಅಧಿಕಾರಿಗಳಿಂದ ಸಹ ನಾವು ಒತ್ತಡವನ್ನು ಹಾಕಿದ್ದೇವೆ. DC ಹತ್ರ ಸಹ ನಾವು ಮಾತಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.